ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಘಟಾನುಘಟಿಗಳಾಗಿರ್ತಕ್ಕಂಥ ಸಂತ ಶಿಶುನಾಳ ಶರೀಫರು ಮತ್ತು ಅಜಾತ ನಾಗಲಿಂಗ ಶಿವಯೋಗಿಗಳ ಸಿದ್ಧಾರೂಢರ ಭೇಟಿಗೆ ಹೋಗುತ್ತಾರೆ. ಇದೇ ನಮ್ಮ ಧಾರವಾಡ ಜಿಲ್ಲೆ ಬಂಕಾಪುರ ತಾಲೂಕಿನಲ್ಲಿ ಶಿಶುನಾಳ ಎಂಬ ಸಣ್ಣ ಗ್ರಾಮವಿದೆ. ಆ ಚಿಕ್ಕ ಗ್ರಾಮದಲ್ಲಿ ಇಸ್ಲಾಂ ಧರ್ಮದ ಒಬ್ಬ ಮಹಾನ್ ಪುರುಷನಿದ್ದ. ಯಾವುದೇ ಧರ್ಮ ಪಂಥಗಳಿರಲಿ, ಸಂತರು ಒಬ್ಬರೇ. ಅನೇಕ ಮಹಿಮೆಗಳನ್ನು ಮಾಡಿ ತೋರಿಸಿದರು. ಅಲ್ಲದೆ ಆತನು ವರಕವಿಯಾಗಿದ್ದನು. ನೋಡಿರಿ, ಸಾಧು ಸಂತರೆಲ್ಲರೂ ಯಾವ ವಂಶದಲ್ಲಿ ಜನಿಸಿದರೂ ಅವರೆಲ್ಲರೂ ಒಂದೇ ಪಥದಲ್ಲಿ ನಡೆಯುತ್ತಾರೆ. ಹೀಗಾಗಿ ಒಂದು ದಿನ ನಮ್ಮ ಸ್ವಾಮಿಗಳು ಶರೀಫರಿಗೆ ಭೇಟಿಯಾಗಲಿಕ್ಕೆಂದು ಶಿಶುನಾಳಕ್ಕೆ ಹೋದರು. ಆಗ ಇವರು ಬರುವುದನ್ನು ತಿಳಿದುಕೊಂಡು ಇವರನ್ನು ಎದುರುಗೊಳ್ಳಲಿಕ್ಕಾಗಿ ನಾಗಲಿಂಗ ಶಿವಯೋಗಿಗಳ ಹತ್ತಿರ ಶರೀಫರು ಬಂದರು. ಬಂದ ಕೂಡಲೇ ಅವರ ತಲೆಯ ಮೇಲಿನ ರುಮಾಲನ್ನು ತೆಗೆದುಕೊಂಡನು. ಅದನ್ನು ಕಂಡು ಶರೀಫರು, ನನ್ನ ರುಮಾಲನ್ನು ಏಕೆ ತೆಗೆದುಕೊಂಡು ಎನ್ನುವುದರ ಒಳಗಾಗಿ ಗೊತ್ತಾಗುವುದಿಲ್ಲವೇ? ಇಷ್ಟೇ, ಇನ್ನೊಂದು ತಿಂಗಳಲ್ಲಿ ನನ್ನ ಮಡದಿ ಫಾತಿಮಾಳ ಸಾವು ಇದೆ ಎಂದು ಸೂಚನೆಯನ್ನು ತಿಳಿಸಿದ್ದೀರಿ ಎಂದಲ್ಲದೆ. ಭಲೆ ಭಲೆ, ನೀನೇ ನಿಜವಾದ ಸಾಧು ಆಗಿರುವಿರಿ. ಅಲ್ಲದೆ ನಿನಗೆ ಶರೀಫ ಎಂದು ಹೆಸರಿಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಆತನನ್ನು ಆಲಂಗಿಸಿ ಹೇಳಿದರು ನಮ್ಮ ಅಜಾತ ನವಲಗುಂದ ನಾಗಲಿಂಗ ಶಿವಯೋಗಿಗಳು. ನಡೆ, ನಾವಿಬ್ಬರೂ ಕೂಡಿ ಹುಬ್ಬಳ್ಳಿಯಲ್ಲಿ ಆರೂಢರನ್ನು ಭೇಟಿಯಾಗಲಿಕ್ಕೆ ಹೋಗೋಣ ಎಂದು ನಡೆದರು. ಅಲ್ಲಿ ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಮತ್ತು ಆರೂಢರಿಗೆ ಇಬ್ಬರೂ ಕೂಡಿ ಒಂದು ತೆಂಗಿನಕಾಯಿಯನ್ನು ಕೊಟ್ಟು, ಇದನ್ನು ಮೂಸು ನೋಡಿಕೊಂಡು ಎಂದು ತೆಗೆದುಕೊಳ್ಳಿರಿ. ಅದರಂತೆ ಅವರು ಮೂಸು ನೋಡಿ ಕೊಟ್ಟಿರ್ತಕ್ಕಂತಹ ಒಂದು ತೆಂಗಿನಕಾಯಿಯನ್ನು ಶರೀಫರು ಇದನ್ನು ಒಡೆದು ಒಳಗಡೆ ಏನಿದೆ ಎಂದು ನೋಡಿದರು. ಆಗ ಕಾಯಿಯು ಒಳಗೆ ಕೆಟ್ಟಿತ್ತು, ಹೊಲಸು ನಾರುತ್ತಿತ್ತು. ಆಗ ನಾಗಲಿಂಗರು, ಒಳಭಾಗ ಇನ್ನೂ ವಾಸನೆ ಹೊಂದಿದೆ, ದುರ್ಗಂಧಯುಕ್ತವಾಗಿದೆ ಎಂದರು. ಇದನ್ನು ಬೇಡ ಬೇಡ, ನಡಿ ಹೋಗೋಣವೆಂದು ಅಲ್ಲಿಂದ ಹೊರಟು ಬಿಟ್ಟರು. ಸೂಚನೆ ಏನೆಂದರೆ, ಮೂಳೆ ಮಾಂಸ ಮಜ್ಜನಿಕೆಯಿಂದ ಕೂಡಿದ ಶರೀರವೆಂಬ ನಶ್ವರವಾದ ದೇಹವನ್ನು ನಂಬಿ ಬಾಹ್ಯ ಸೌಂದರ್ಯವನ್ನು ಮಾಡುತ್ತಿದೆ. ಈ ಕಲಿಯುಗದಲ್ಲಿ ದೇಹವೆಂಬ ಬಾಹ್ಯ ಸೌಂದರ್ಯವನ್ನು ನೋಡೋದಕ್ಕಿಂತ ಅಂತರಂಗದ ಸೌಂದರ್ಯವನ್ನು ಆಲಂಗಿಸುತ್ತಾ ಮಹಾತ್ಮರ ನುಡಿಗಳ ನಮ್ಮ ಅಂತರಂಗದಲ್ಲಿ ಸ್ಮರಣೆ ಮಾಡುತ್ತಾ ಪ್ರತಿಯೊಬ್ಬ ಸಾಧು ಸಂತರು ಆರೂಢರು ಭೇಟಿ ಆಗ್ತಾರಂತಂದರೆ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುತ್ತಾ ಆತ್ಮದ ಆಲಿಂಗನವನ್ನು ಮಾಡುತ್ತಾ ಆತ್ಮ ಲೀಲೆಯನ್ನು ಮಾಡುತ್ತಾರೆ. ಎಂಥ ಒಂದು ಆತ್ಮದ ಪವಾಡವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠ. ಅವರ ಮಾಡಿದ ಒಂದೊಂದು ಪವಾಡ ಕೂಡ ನಶ್ವರವಾದ ಭೋಗವಸ್ತುವಿನ ಪ್ರತಿಯೊಂದರ ಸಂಕೇತವಾಗಿ ನಿರ್ಮಾಣವಾಗಿರುತ್ತದೆ. ಅದರ ಸಂಕೇತವನ್ನು, ಅದರ ಗೂಢಾರ್ಥವನ್ನು ನಮಗೆ ತಿಳಿಸುವುದಕ್ಕಾಗಿ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಪವಾಡದ ಮೂಲಕ ತಿಳಿಸುತ್ತಾರೆ. ಅವರ ಲೀಲೆಯೇ ನಮಗೆ ಮಾರ್ಗದರ್ಶನ, ನಡೆ ನುಡಿ ಅವರ ಗುರುವಾಕ್ಯವಾಗಿ ಪರಿಣಮಿಸುತ್ತದೆ. ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ. ಎಲ್ಲರ ಸೇರುವುದು ಒಂದೇ, ಮಾನವ ಮತ ಒಂದೇ, ಮಾನವ ಕುಲ ಒಂದೇ ಎಂದು ಅವರು ಜಗತ್ತಿಗೆ ಸಾರುತ್ತಾರೆ ಮಾನವ ಜನ್ಮ ಸಾರ್ಥಕತೆಗಾಗಿ. ಆದರೆ ನಡೆಯುವ ದಾರಿಗಳು ವಿಭಿನ್ನವಾಗಿರಬಹುದು, ಸೇರುವುದೊಂದೇ ಕೊನೆಯಲ್ಲಿ ಮಾನವ ಜನ್ಮ ಸಾರ್ಥಕತೆಗಾಗಿ. ಸಮರ್ಥ ಸದ್ಗುರು ಸಿದ್ಧಾರೂಢರ ಒಂದು ಎರಡು ನುಡಿಗಳನ್ನು, ತೊದಲು ನುಡಿಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ.